ಪಾಕ್ ಪರ ಕರಾವಳಿಯಲ್ಲಿ ಭಾರತದ ನೇವಿ ಮೇಲೆ ಬೇಹುಗಾರಿಕೆ. ಪಾಕಿಸ್ತಾನದ ಬೇಹುಗಾರಿಕೆ ಜಾಲದ ಇನ್ನೋರ್ವನನ್ನ ಈಗ ಬಂಧನ ಮಾಡಲಾಗಿದೆ. ನೇವಿ ರಹಸ್ಯವನ್ನ ಪಾಕ್ಗೆ ಈತ ರವಾನಿಸ್ತಾ ಇದ್ದ ಅನ್ನುವಂಥ ಆರೋಪ. ಆ ಆರೋಪಿ ಈಗ ಲಾಕ್ ಆಗಿದ್ದಾನೆ. ಉಡುಪಿ ಪೊಲೀಸರು ಪಶ್ಚಿಮ ಬಂಗಾಳ ಮೂಲದ ಆಲಿಫ್ನನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಬೇಹುಗಾರಿಕೆ ಕೇಸ್ನಲ್ಲಿ ಬಂಧಿತರ ಸಂಖ್ಯೆ ಈಗ 4ಕ್ಕೆ ಏರಿಕೆಯಾದಂತಾಗಿದೆ. ಈತ ಆಲಿಫ್ ಆರೋಪಿ ಈತ. ಉಡುಪಿ ಪೊಲೀಸರು ಈಗ ಈತನನ್ನ ಬಂಧಿಸಿದ್ದಾರೆ. ನೇವಿ ರಹಸ್ಯವನ್ನ ಪಾಕಿಸ್ತಾನಕ್ಕೆ ರವಾನಿಸ್ತಾ ಇದ್ದ ಅನ್ನುವಂಥ ನಿಟ್ಟಿನಲ್ಲಿ ಈತನ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇರೋದು. ಈಗ ಈತ ಲಾಕ್ ಆಗಿದ್ದಾನೆ. ಈತನ ಹೆಸರು ಆಲಿಫ್ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಬೇಹುಗಾರಿಕೆ ಆರೋಪ ಈಗ ಕೇಳಿ ಬರ್ತಾ ಇರೋದು. ಈ ಹಿಂದೆಯೂ ಕೂಡ 3 ಅರೆಸ್ಟ್ ಮಾಡಲಾಗಿತ್ತು. ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ಮಾಡ್ತಾ ಇದ್ದ ಅನ್ನುವಂಥ ಆರೋಪ. ಇನ್ನೋರ್ವ ಆರೋಪಿಯನ್ನ ಈಗ ಉಡುಪಿ ಪೊಲೀಸರು ಬಂಧನ ಮಾಡಿದ್ದಾರೆ. ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಪಾಲಿಚಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹರೀಶ್, ಈ ಹಿಂದೆಯೂ ಕೂಡ 3 ಬಂಧನ ಆಯಿತು, ಈಗ 4ನೇ ಬಂಧನ. ಇನ್ನೆಷ್ಟು ಜನ ಈ ರೀತಿ ಅಡಗಿ ಕೂತಿದ್ದಾರೆ? ಏನೇನು ಮಾಹಿತಿ ಇದೆ? ಈತ ಯಾವಾಗಿಂದ ಇಲ್ಲಿ ನೆಲೆಸಿದ್ದ, ಯಾವಾಗ ಇಲ್ಲಿಗೆ ಬಂದ? ಈತನ ಬಗ್ಗೆ ಏನು ಮಾಹಿತಿ ಇದೆ? ಅಂದ್ರೆ ಈಗಾಗಲೇ 2025 ನವೆಂಬರ್ನಲ್ಲಿ ಈ ಪ್ರಕರಣ ಬೆಳಕಿಗೆ ಬರ್ತದೆ. ಉಡುಪಿಯ ಮಲ್ಪೆಯಲ್ಲಿರುವಂತ ಕೊಚ್ಚಿನ್ ಶಿಪ್ ಯಾರ್ಡಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆರಂಭದಲ್ಲಿ ನವೆಂಬರ್ನಲ್ಲಿ ಸಂತ್ರಿ ಮತ್ತೆ ರೋಹಿತ್ ಅನ್ನುವಂತ 2 ವ್ಯಕ್ತಿಗಳನ್ನ ಪೊಲೀಸರು ಬಂಧನ ಮಾಡ್ತಾರೆ. ಅಂದ್ರೆ ಫೇಸ್ಬುಕ್ ಮೂಲಕ, ವಾಟ್ಸಪ್ ಮೂಲಕ ಭಾರತದ ನೌಕಾಪಡೆಯ ಹಡಗುಗಳ ಮಾಹಿತಿಗಳನ್ನ ಪಾಕಿಸ್ತಾನಕ್ಕೆ ರವಾನಿಸುವಂತ ಕೆಲಸವನ್ನು ಅವರು ಮಾಡಿರ್ತಾರೆ. ಈ ಬಗ್ಗೆ ಅನುಮಾನ ಬಂದಾಗ ಕೊಚ್ಚಿನ್ ಶಿಪ್ ಯಾರ್ಡಿನ ಸಿಇಒ ಮಲ್ಪೆ ಠಾಣೆಯಲ್ಲಿ ದೂರನ್ನ ಕೂಡ ನೀಡ್ತಾರೆ. ಆ ನಂತರದಲ್ಲಿ ನಡೆದಂತ ತನಿಖೆಯಲ್ಲಿ 2 ಆರೋಪಿಗಳು, ರೋಹಿತ್ ಮತ್ತು ಸಂತ್ರಿ ಅನ್ನುವಂತ 2 ಉತ್ತರ ಪ್ರದೇಶದ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ನಂತರದಲ್ಲಿ ಇನ್ನಷ್ಟು ಜನ ಈ ಜಾಲದಲ್ಲಿ ಇದ್ದಾರೆ ಅನ್ನೋದು ಕೂಡ ಪೊಲೀಸರಿಗೆ ಗೊತ್ತಾಗ್ತದೆ. ಆ ನಂತರದಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನ ಬಂಧಿಸ್ತಾರೆ. ಆ ನಂತರ ಪೊಲೀಸರು ಆ ಫೇಸ್ಬುಕ್ ನ ಮಾಲಕ ಯಾರು, ಫೇಸ್ಬುಕ್ ನ ಓನರ್ ಯಾರು, ಅವನನ್ನ ಹುಡುಕಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ನಂತರದಲ್ಲಿ ಈಗ ಅಲಿಫ್ ಇಸ್ಲಾಂ ಅನ್ನುವಂತ ವ್ಯಕ್ತಿ ಸಿಗ್ತಾನೆ. ಈತ ಪಶ್ಚಿಮ ಬಂಗಾಳದ ಮೂಲದವನು. ಇವನು ಕೇರಳದಲ್ಲಿ ನೆಲೆಸಿದ್ದ. ಆ ನಂತರದಲ್ಲಿ ಉಡುಪಿಯಲ್ಲೂ ಕೂಡ ಕೆಲಸ ಮಾಡಿದ್ದ. ಜೊತೆಗೆ ಈಗ 4ಕ್ಕೆ ಸಂಖ್ಯೆ ಏರಿಕೆ ಆಗಿದೆ. ಇನ್ನಷ್ಟು ಈ ಜನರು ಈ ಕೃತ್ಯದಲ್ಲಿ ಭಾಗಿಯಾಗಿರುವ ಸಾಧ್ಯತೆ ಇರುವಂತದ್ದು ಅನ್ನುವಂತ ಅನುಮಾನ ಪೊಲೀಸರಿಗೆ ಇರುವಂತದ್ದು. ಜೊತೆಗೆ ಈ ಫೇಸ್ಬುಕ್ ನ ಓನರ್ ಅನ್ನು ಕೂಡ ಇನ್ನು ಬಂಧನ ಮಾಡಿಲ್ಲ. ಆತ ಕೂಡ ಪ್ರಮುಖ ಆಗ್ತಾನೆ ಈಗ ಕೃತ್ಯದಲ್ಲಿ. ಹಾಗಾಗಿ ಆತನನ್ನ ಬಂಧಿಸುವುದಕ್ಕೆ ಪೊಲೀಸರು ಸದ್ಯಕ್ಕೆ ಬಲೆ ಬೀಸಿರುವಂತದ್ದು. ಭಾರತದ ನೌಕಾಪಡೆಯ ಒಂದಷ್ಟು ಹಡಗುಗಳ ನಂಬರ್ಗಳನ್ನ ಪಾಕಿಸ್ತಾನಕ್ಕೆ ರವಾನಿಸುವಂತದ್ದು. ಇಂತಹ ದೇಶದ್ರೋಹದ ಕೃತ್ಯವನ್ನ ಇವರು ಮಾಡ್ತಾರೆ. ಇವರು ಕೆಲವರು ಪಶ್ಚಿಮ ಬಂಗಾಳ ಮೂಲದವರು, ಬಿಹಾರ ಮತ್ತು ಉತ್ತರ ಪ್ರದೇಶ ಮೂಲದವರು. ಇವರು ಸಾಕಷ್ಟು ಸಮಯದಿಂದ ಕೇರಳದಲ್ಲಿ ನೆಲೆಸಿದ್ರು. ಕೇರಳದಲ್ಲಿ ನೆಲೆಸಿ ಅಲ್ಲಿಂದ ಕೊಚ್ಚಿನ್ ಶಿಪ್ ಯಾರ್ಡಿನ ಮಲ್ಪೆಯಲ್ಲಿರುವಂತಹ ಸುಷ್ಮಾ ಶಿಪ್ ಯಾರ್ಡಿನಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಇಲ್ಲಿ ಬೇರೆ ಬೇರೆ ಹುದ್ದೆಯನ್ನು ನಿರ್ವಹಿಸುವ ಮೂಲಕ ಕೆಲಸ ಮಾಡಿ ಇಲ್ಲಿರುವಂತಹ ಒಂದಷ್ಟು ಹಡಗುಗಳ ಮಾಹಿತಿಗಳನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಇದೆಲ್ಲವೂ ಕೂಡ ಸದ್ಯಕ್ಕೆ ಬೆಳಕಿಗೆ ಬಂದಿದೆ. ಆದ್ರೆ ಹಿಂದೆ ಇನ್ನೆಷ್ಟು ಜನ ಇದ್ದಾರೆ ಅನ್ನೋದು ಇನ್ನಷ್ಟು ಬೆಳಕಿಗೆ ಬರ್ಬೇಕಿದೆ. ಅಶ್ವಿನಿ. ಆಲ್ ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಪಾಕ್ ಪರ ಕರಾವಳಿಯಲ್ಲಿ ಭಾರತದ ನೇವಿ ಮೇಲೆ ಬೇಹುಗಾರಿಕೆ. ಪಾಕಿಸ್ತಾನದ ಬೇಹುಗಾರಿಕೆ ಜಾಲದ ಇನ್ನೋರ್ವನನ್ನ ಈಗ ಬಂಧನ ಮಾಡಲಾಗಿದೆ. ನೇವಿ ರಹಸ್ಯವನ್ನ ಪಾಕ್ಗೆ ಈತ ರವಾನಿಸ್ತಾ ಇದ್ದ ಅನ್ನುವಂಥ ಆರೋಪ. ಆ ಆರೋಪಿ ಈಗ ಲಾಕ್ ಆಗಿದ್ದಾನೆ. ಉಡುಪಿ ಪೊಲೀಸರು ಪಶ್ಚಿಮ ಬಂಗಾಳ ಮೂಲದ ಆಲಿಫ್ನನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಬೇಹುಗಾರಿಕೆ ಕೇಸ್ನಲ್ಲಿ ಬಂಧಿತರ ಸಂಖ್ಯೆ ಈಗ 4ಕ್ಕೆ ಏರಿಕೆಯಾದಂತಾಗಿದೆ. ಈತ ಆಲಿಫ್ ಆರೋಪಿ ಈತ. ಉಡುಪಿ ಪೊಲೀಸರು ಈಗ ಈತನನ್ನ ಬಂಧಿಸಿದ್ದಾರೆ. ನೇವಿ ರಹಸ್ಯವನ್ನ ಪಾಕಿಸ್ತಾನಕ್ಕೆ ರವಾನಿಸ್ತಾ ಇದ್ದ ಅನ್ನುವಂಥ ನಿಟ್ಟಿನಲ್ಲಿ ಈತನ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇರೋದು. ಈಗ ಈತ ಲಾಕ್ ಆಗಿದ್ದಾನೆ. ಈತನ ಹೆಸರು ಆಲಿಫ್ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಬೇಹುಗಾರಿಕೆ ಆರೋಪ ಈಗ ಕೇಳಿ ಬರ್ತಾ ಇರೋದು. ಈ ಹಿಂದೆಯೂ ಕೂಡ 3 ಅರೆಸ್ಟ್ ಮಾಡಲಾಗಿತ್ತು. ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ಮಾಡ್ತಾ ಇದ್ದ ಅನ್ನುವಂಥ ಆರೋಪ. ಇನ್ನೋರ್ವ ಆರೋಪಿಯನ್ನ ಈಗ ಉಡುಪಿ ಪೊಲೀಸರು ಬಂಧನ ಮಾಡಿದ್ದಾರೆ. ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಪಾಲಿಚಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹರೀಶ್, ಈ ಹಿಂದೆಯೂ ಕೂಡ 3 ಬಂಧನ ಆಯಿತು, ಈಗ 4ನೇ ಬಂಧನ. ಇನ್ನೆಷ್ಟು ಜನ ಈ ರೀತಿ ಅಡಗಿ ಕೂತಿದ್ದಾರೆ? ಏನೇನ್ ಮಾಹಿತಿ ಇದೆ? ಈತ ಯಾವಾಗಿಂದ ಇಲ್ಲಿ ನೆಲೆಸಿದ್ದ, ಯಾವಾಗ ಇಲ್ಲಿಗೆ ಬಂದ, ಈತನ ಬಗ್ಗೆ ಏನ್ ಮಾಹಿತಿ ಇದೆ? ಅಂದ್ರೆ ಈಗಾಗ್ಲೇ 2025 ನವೆಂಬರ್ನಲ್ಲಿ ಈ ಪ್ರಕರಣ ಬೆಳಕಿಗೆ ಬರ್ತದೆ. ಉಡುಪಿಯ ಮಲ್ಪೆಯಲ್ಲಿರುವಂತ ಕೊಚ್ಚಿನ್ ಶಿಪ್ ಯಾರ್ಡಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆರಂಭದಲ್ಲಿ ನವೆಂಬರ್ನಲ್ಲಿ ಸಂತ್ರಿ ಮತ್ತೆ ರೋಹಿತ್ ಅನ್ನುವಂತ ಇಬ್ಬರು ವ್ಯಕ್ತಿಗಳನ್ನ ಪೊಲೀಸರು ಬಂಧನ ಮಾಡ್ತಾರೆ. ಅಂದ್ರೆ ಫೇಸ್ಬುಕ್ ಮೂಲಕ, ವಾಟ್ಸಪ್ ಮೂಲಕ ಭಾರತದ ನೌಕಾಪಡೆಯ ಹಡಗುಗಳ ಮಾಹಿತಿಗಳನ್ನ ಪಾಕಿಸ್ತಾನಕ್ಕೆ ರವಾನಿಸುವಂತ ಕೆಲಸವನ್ನು ಅವರು ಮಾಡಿರ್ತಾರೆ. ಈ ಬಗ್ಗೆ ಅನುಮಾನ ಬಂದಾಗ ಕೊಚ್ಚಿನ್ ಶಿಪ್ ಯಾರ್ಡಿನ ಸಿಇಒ ಮಲ್ಪೆ ಠಾಣೆಯಲ್ಲಿ ದೂರನ್ನ ಕೂಡ ನೀಡ್ತಾರೆ. ಆ ನಂತರದಲ್ಲಿ ನಡೆದಂತ ತನಿಖೆಯಲ್ಲಿ ಇಬ್ರು ಆರೋಪಿಗಳು, ರೋಹಿತ್ ಮತ್ತು ಸಂತ್ರಿ ಅನ್ನುವಂತ ಇಬ್ರು ಉತ್ತರ ಪ್ರದೇಶದ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ನಂತರದಲ್ಲಿ ಇನ್ನಷ್ಟು ಜನ ಈ ಜಾಲದಲ್ಲಿ ಇದ್ದಾರೆ ಅನ್ನೋದು ಕೂಡ ಪೊಲೀಸರಿಗೆ ಗೊತ್ತಾಗ್ತದೆ. ಆ ನಂತರದಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನ ಬಂಧಿಸ್ತಾರೆ. ಆ ನಂತರ ಪೊಲೀಸರು ಆ ಫೇಸ್ಬುಕ್ ನ ಮಾಲಕ ಯಾರು, ಫೇಸ್ಬುಕ್ ನ ಓನರ್ ಯಾರು, ಅವನನ್ನ ಹುಡುಕಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ನಂತರದಲ್ಲಿ ಈಗ ಅಲೀಫ್ ಇಸ್ಲಾಂ ಅನ್ನುವಂತ ವ್ಯಕ್ತಿ ಸಿಗ್ತಾನೆ. ಈತ ಪಶ್ಚಿಮ ಬಂಗಾಳದ ಮೂಲದವನು. ಇವನು ಕೇರಳದಲ್ಲಿ ನೆಲೆಸಿದ್ದ. ಆ ನಂತರದಲ್ಲಿ ಉಡುಪಿಯಲ್ಲೂ ಕೂಡ ಕೆಲಸ ಮಾಡಿದ್ದ. ಜೊತೆಗೆ ಈಗ 4ಕ್ಕೆ ಸಂಖ್ಯೆ ಏರಿಕೆ ಆಗಿದೆ. ಇನ್ನಷ್ಟು ಈ ಜನರು ಈ ಕೃತ್ಯದಲ್ಲಿ ಭಾಗಿಯಾಗಿರುವ ಸಾಧ್ಯತೆ ಇರುವಂತದ್ದು ಅನ್ನುವಂತ ಅನುಮಾನ ಪೊಲೀಸರಿಗೆ ಇರುವಂತದ್ದು. ಜೊತೆಗೆ ಈ ಫೇಸ್ಬುಕ್ ನ ಓನರ್ ಅನ್ನು ಕೂಡ ಇನ್ನು ಬಂಧನ ಮಾಡಿಲ್ಲ. ಆತ ಕೂಡ ಪ್ರಮುಖ ಆಗ್ತಾನೆ ಈಗ ಕೃತ್ಯದಲ್ಲಿ. ಹಾಗಾಗಿ ಆತನನ್ನ ಬಂಧಿಸುವುದಕ್ಕೆ ಪೊಲೀಸರು ಸದ್ಯಕ್ಕೆ ಬಲೆ ಬೀಸಿರುವಂತದ್ದು. ಭಾರತದ ನೌಕಾಪಡೆಯ ಒಂದಷ್ಟು ಹಡಗುಗಳ ನಂಬರ್ಗಳನ್ನ ಪಾಕಿಸ್ತಾನಕ್ಕೆ ರವಾನಿಸುವಂತದ್ದು. ಇಂತಹ ದೇಶದ ದ್ರೋಹದ ಕೃತ್ಯವನ್ನ ಇವರು ಮಾಡ್ತಾರೆ. ಇವರು ಕೆಲವರು ಪಶ್ಚಿಮ ಬಂಗಾಳ ಮೂಲದವರು, ಬಿಹಾರ ಮತ್ತು ಉತ್ತರ ಪ್ರದೇಶ ಮೂಲದವರು. ಇವರು ಸಾಕಷ್ಟು ಸಮಯದಿಂದ ಕೇರಳದಲ್ಲಿ ನೆಲೆಸಿದ್ರು. ಕೇರಳದಲ್ಲಿ ನೆಲೆಸಿ ಅಲ್ಲಿಂದ ಕೊಚ್ಚಿನ್ ಶಿಪ್ ಯಾರ್ಡಿನ ಮಲ್ಪೆಯಲ್ಲಿರುವಂತಹ ಸುಷ್ಮಾ ಶಿಪ್ ಯಾರ್ಡಿನಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಇಲ್ಲಿ ಬೇರೆ ಬೇರೆ ಹುದ್ದೆಯನ್ನು ನಿರ್ವಹಿಸುವ ಮೂಲಕ ಕೆಲಸ ಮಾಡಿ ಇಲ್ಲಿರುವಂತಹ ಒಂದಷ್ಟು ಹಡಗುಗಳ ಮಾಹಿತಿಗಳನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಇದೆಲ್ಲವೂ ಕೂಡ ಸದ್ಯಕ್ಕೆ ಬೆಳಕಿಗೆ ಬಂದಿದೆ. ಆದ್ರೆ ಅದ್ರ ಹಿಂದೆ ಇನ್ನಷ್ಟು ಜನ ಇದ್ದಾರೆ ಅನ್ನೋದು ಇನ್ನಷ್ಟು ಬೆಳಕಿಗೆ ಬರ್ಬೇಕಿದೆ. ಅಶ್ವಿನಿ. ಆಲ್ ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.